ಇದಲ್ಲ. ಅಂದ್ರೆ ಈ ಲಗ್ನಗಳು ಯಾವಾಗ ಉದಯವಾಗುತ್ತೆ, ಯಾವ ತರ ಉದಯವಾಗುತ್ತೆ ಅಂತ. ಅಂದ್ರೆ ಅದ್ರ ಬಾಗಿಲುಗಳು ಯಾವಾಗ ತೆರೆಯುತ್ತೆ, ಅದ್ರ ಕೆಲಸ ಯಾವಾಗ ಓಪನ್ ಅಪ್ ಆಗತ್ತೆ ಅಂತ. ಕೆಲವುದು ಶಿರೋದಯ ಅಂತೀವಿ, ಕೆಲವು ಪೃಷ್ಠೋದಯ ಅಂತೀವಿ, ಕೆಲವು ಉಭಯೋದಯ ಅಂತೀವಿ. ಅಂದ್ರೆ ಶಿರೋದಯ ಅಂದ್ರೆ ತಲೆಯಿಂದ ಅಂದ್ರೆ ಮುಂದ್ಗಡೆಯಿಂದ ಕೆಲಸ ಮಾಡುತ್ತೆ, ಪೃಷ್ಠೋದಯ ಅಂದ್ರೆ ಹಿಂದ್ಗಡೆ ಕೆಲಸ ಮಾಡುತ್ತೆ, ಉಭಯೋದಯ ಅಂದ್ರೆ ಎರಡು ಕಡೆನೂ ಕೆಲಸ ಮಾಡುತ್ತೆ ಅಂತ. ಇದನ್ನ ಯಾವಾಗ ಯೂಸ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಶ್ನೆ ಶಾಸ್ತ್ರದಲ್ಲಿ ಮತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಉಪಯೋಗ. ಜ್ಯೋತಿಷ ಶಾಸ್ತ್ರದಲ್ಲಿ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ದಶಾಭುಕ್ತಿಯನ್ನ ನೋಡುವಾಗ ಮಾಡ್ತಾರೆ. ಶಿರೋದಯ ರಾಶಿಯಲ್ಲಿ ಒಂದು ಗ್ರಹ ನಿಂತು, ಶಿರೋದಯ ಅಂದ್ರೆ ಮುಂದ್ಗಡೆ ಅಂತ ಬರ್ಕೊಳ್ಳಿ, ಶಿರೋದಯ ಅಂದ್ರೆ ಫ್ರಂಟು, ಪೃಷ್ಠೋದಯ ಅಂದ್ರೆ ಬ್ಯಾಕು ಹಿಂದೆ, ಉಭಯೋದಯ ಅಂದ್ರೆ ಎರಡು ಹಿಂದೆ ಮುಂದೆ ಎರಡು ಕಡೆ. ಇದನ್ನ ಜ್ಯೋತಿಷ್ಯದಲ್ಲಿ ಯಾವ ತರ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಗ್ರಹ ತನ್ನ ದಶಾಭುಕ್ತಿ ಕಾಲವನ್ನ ನಡೆಸುವಾಗ ಯಾವ ರಾಶಿಯಲ್ಲಿ ನಿಂತು ದಶೆಯನ್ನ ಕೊಡುತ್ತದೋ ಅದು ಶಿರೋದಯವಾಗಿದ್ದರೆ ತನ್ನ ಮೊದಲ ಭಾಗದಲ್ಲಿ ಫಲವನ್ನ ಕೊಡುತ್ತದೆ. ಇನ್ನೊಂದ್ಸಲ ಹೇಳಿದ್ರು. ಒಂದು ಗ್ರಹ ತನ್ನ ದಶಾಕಾಲದಲ್ಲಿ ಯಾವ ರಾಶಿಯಲ್ಲಿ ಸ್ಥಿತವಾಗಿತ್ತೋ ಅದು ಶಿರೋದಯವಾಗಿದ್ದರೆ ಆದಿಭಾಗದಲ್ಲಿ ಫಲವನ್ನ ಕೊಡುತ್ತದೆ. ಅದೇ ಸೇಮ್ ಸೆಂಟೆನ್ಸು ಪೃಷ್ಠೋದಯವಾಗಿದ್ದರೆ ಅಂತ್ಯಭಾಗದಲ್ಲಿ ಫಲವನ್ನ ಕೊಡುತ್ತದೆ, ಕಡೆ ಭಾಗದಲ್ಲಿ ಫಲವನ್ನ ಕೊಡುತ್ತದೆ. ಉಭಯೋದಯವಾಗಿದ್ದರೆ ಮಧ್ಯದಲ್ಲಿ ಕೊಡುತ್ತದೆ. ಇದು ಒಂದು. ಎರಡನೇದು, ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ, ಒಂದು ಜನ್ಮ ತಾಳುವಾಗ ಶಿಶುವು ಈ ಪ್ರಪಂಚವನ್ನ ನೋಡುವಾಗ ಮೊದಲು ಶಿರ ಬಂತ ಅಥವಾ ಪೃಷ್ಠಭಾಗ ಬಂತ ಅಂತ ತಿಳಿಯುವುದಕ್ಕೆ ಇದು ಉಪಯೋಗಿಸಲ್ಪಡುತ್ತದೆ. ಕೆಲವು ಡಾಕ್ಟರ್ಗಳು ಹೇಳ್ತಾರೆ ತಲೆ ಕೆಳಗಾಗೋಗ್ಬಿಟ್ಟಿದೆ, ಮಗು ಹುಟ್ಟುವಾಗ ಫಸ್ಟ್ ತಲೆ ಬಂತ ಕಾಲು ಬಂತ ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ಶಿರೋದಿಯ ಲಗ್ನದಲ್ಲಿ ಗರ್ಭ ಆಗಿದೆ ಅಂತ ಹೇಳಿದ್ರೆ ಅದು ಹೊರಗಡೆ ತಲೆ ಬಂದಿದೆ ಫಸ್ಟು ಅಂತ. ಪೃಷ್ಠೋದಿಯ ರಾಶಿಯಾಗಿದ್ದರೆ ಮೊದಲು ಕಾಲು ಬಂದಿದೆ ಅಂತ ಅರ್ಥ. ಆಯ್ತಾ? ಓಕೆ. ಮೂರನೇದು, ಪ್ರಶ್ನಾಶಾಸ್ತ್ರದಲ್ಲಿದ್ದಾಗ ಒಂದು ವಸ್ತು ಕಳೆದು ಹೋಗಿದೆ ಅಂದ್ರೆ ಶಿರೋದಯ ಆಗಿದೆ ಅಂದ್ರೆ ಮೊದಲು ಹುಡುಕಿ ಸಿಗುತ್ತದೆ. ಪೃಷ್ಠೋದಯವಾಗಿದ್ದರೆ ಹುಡುಕಿ ನಿಧಾನವಾಗಿ ಸಿಗಬಹುದು. ಉಭಯೋದಯವಾಗಿದ್ದರೆ ಹುಡುಕಿದರೆ ಸಿಗುತ್ತದೆ.
ಹುಡುಕಿದರೆ ಸಿಗುತ್ತದೆ. ತಿರ್ಗ 4ನೇ ಪಾಯಿಂಟು, ಕಳೆದ ಹೋದ ವಸ್ತು ಶಿರೋದೀಯವಾಗಿದ್ದರೆ, ಶಿರೋದೀಯ ಲಗ್ನವಾಗಿದ್ದರೆ ಮನೆಯ ಒಳಗಡೆ ಇದೆ ವಸ್ತು. ಪೃಷ್ಠೋದೀಯವಾಗಿದ್ದರೆ ದೂರದಲ್ಲಿದೆ ವಸ್ತು. ಉಭಯೋದಯವಾಗಿದ್ದರೆ ಮನೆಯ ಹೊರಗಡೆ ಒಳಗಡೆ ಹತ್ತಿರದಲ್ಲಿ ಇದೆ ಅಂತ ಅರ್ಥ. ಸೊ ಇವಾಗ ನಾವು ತಿಳ್ಕೊಳ್ಬೇಕಾಗಿರೋದು ಶಿರೋದೀಯ ರಾಶಿ ಯಾವುದು, ಉಭಯೋದಯ ರಾಶಿ ಯಾವುದು ಅಂತ ತಿಳ್ಕೊಳ್ಬೇಕು. ಡೆಫಿನೇಷನ್ ಬರ್ಕೊಂಡಿದ್ದಾಯ್ತಾ? ಆಯ್ತು. ಓಕೆ, ಸೊ ಡೆಫಿನೇಷನ್ ಬರ್ಕೊಂಡಿದ್ದಾಯ್ತು. ಇವಾಗ ಇದನ್ನ ರಾಶಿಗಳ ಉದಯ ಅಂತ ಬರ್ಕೊಳ್ಳಿ. ಮೇಷರಾಶಿ ಪೃಷ್ಠೋದಯ, ಮೇಷರಾಶಿ ಪೃಷ್ಠೋದಯ, ಪೃಷ್ಠೋದಯ. ಆಮೇಲೆ ವೃಷಭ, ಇದು ಪೃಷ್ಠೋದಯನೇ, ಪೃಷ್ಠೋದಯ. ಕನ್ಯಾ, ಇದು ಮಿಥುನ, ಉಭಯೋದಯ ಅಂತ, ಉಭಯೋದಯ ಅಂತ. ಆಮೇಲೆ ಕಟಕ ಪೃಷ್ಠೋದಯ, ಪೃಷ್ಠೋದಯ. ಸಿಂಹ ಶಿರಶೋದಯ, ಶಿರಸು. ಶಿರಶೋದಯ. ಇದು ಕನ್ಯಾ, ಇದು ಶಿರಸೇನೆ, ಶಿರೋದಯ. ತುಲಾ ಶಿರೋದಯ. ವೃಶ್ಚಿಕ ಶಿರೋದಯ. ಧನುಸು ಪೃಷ್ಠೋದಯ. ಮಕರ ಪೃಷ್ಠೋದಯ. ಕುಂಭ ಶಿರೋದಯ. ಇದು ಯಾವುದು? ಮೀನ ಉಭಯ, ಉಭಯ. ಇದು ಪೃಷ್ಠೋದಯ. ಅರ್ಥವಾಯ್ತಾ? ಯಾವ್ದ್ಯಾವ್ದು ಪೃಷ್ಠೋದಯ? 1, 2, 3, 4, 5. ಮಕರ 5 ಪೃಷ್ಠೋದಯ. ಶಿರೋದಯ ಎಷ್ಟು? 1, 2, 3, 4. ಕನ್ಯಾ, ತುಲ, ವೃಶ್ಚಿಕ, ಕುಂಭ. ಇದು ಶಿರೋದಯ. ಉಭಯ ಮೀನ, ಮಿಥುನ. ಮೀನ ಮತ್ತೆ ಮಿಥುನ. ಓಕೆ, ಇವಾಗ ಏನಕ್ಕೆ ಯೂಸ್ ಮಾಡ್ಬೇಕಂತ ಗೊತ್ತಾಯ್ತಾ? ಇದನ್ನ ಡೆಫಿನೇಷನ್ ಬರ್ಸಿದ್ದೀನಿ ನಾನು, ಡೆಫಿನೇಷನ್ ನೋಡ್ಕೊಳ್ಳಿ. ಅದನ್ನು ನೋಡ್ಕೊಂಡು ಇದು ಏನೇನಕ್ಕೆ ಯೂಸ್ ಮಾಡಬಹುದು ಅಂತ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದು ನರರಾಶಿ, ಚರರಾಶಿ, ಚತುಷ್ಪಾದ ರಾಶಿ, ಜಲರಾಶಿ. ಇದಕ್ಕೆ ನರರಾಶಿ, ನರರಾಶಿ, ಕೀಟರಾಶಿ, ಕೀಟರಾಶಿ, ಚತುಷ್ಪಾದ ರಾಶಿ, ಚತುಷ್ಪಾದ ರಾಶಿ, ಆಮೇಲೆ ಜಲಚರ ರಾಶಿ, ಜಲಚರ ರಾಶಿ.
ಇದೇನಕ್ಕೆ ಬೇಕು? ಇದು ಡೆಫಿನೇಷನ್ ಬರ್ಕೊಂಬಿಡಿ. ಆಕ್ಚುಲಿ ರಾಶಿಯ ಪಾದಗಳು ಅಂತ. ಇದನ್ನ ಏನಕ್ಕೆ ಬೇಕಪ್ಪ ಅಂತ ಹೇಳಿದ್ರೆ, ಈ ರಾಶಿಯ ಪಾದಗಳು ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇವಾಗ ನಿಮ್ಮ ಹತ್ರ 2 ವೀಲರ್ ತಗೊಳ್ಳ 4 ವೀಲರ್ ತಗೊಳ್ಳ ಅಂತ ಕೇಳೋದು ಬರ್ತಾರೆ ಅಂತ ಇಟ್ಕೊಳ್ಳಿ. ನರರಾಶಿ ಅಂತ ಹೇಳಿದ್ರೆ 2 ಕಾಲುಗಳ. ಅವಾಗ ಅವರು ಕೇಳುವಂತ ಸಮಯಕ್ಕೆ 4ನೇ ಪಾದ 4ನೇ ರಾಶಿ ಆಗಿದೆ, 4ನೇ ದಶ ನಡೀತಾ ಇದೆ. ಅವಾಗ ನಾವು ಅವರಿಗೆ ನೀವು 2 ಕಾಲಿನ ರಾಶಿ ವೆಹಿಕಲ್ ತಗೊಳ್ಬಹುದು. ಚತುಷ್ಪಾದ ರಾಶಿಗಳು ಅವಾಗ ಕಾರ್ ತಗೊಳ್ಬಹುದು, ನಿಮಗೆ ಕಾರ್ ಆಗಿ ಬರುತ್ತೆ ಅಂತ ಹೇಳಬೇಕು ಅಂದ್ರೆ ಈ ಪಾದಗಳನ್ನು ಇಟ್ಟುಕೊಂಡೇ ನಾವು ಹೇಳಬಹುದು. ಮತ್ತೆ ಬಹುಪಾದ ರಾಶಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವಾಗ ಏನ್ ಹೇಳ್ಬಹುದು? ಮನೆ ಇವಾಗ 4ನೇ ಮನೆಯನ್ನ ಮನೆ ಅಂತ ತೆಗಿತೀವಿ. 4ನೇ ಮನೆ ಚರರಾಶಿ ಇದು ನರರಾಶಿ ಆಗಿದೆ ಅಂತ ಹೇಳಿದ್ರೆ 1-2 ಮನೆಗಳು ಇಟ್ಕೊಳ್ಬಹುದು. ಚತುಷ್ಪಾದ ರಾಶಿ ಆಗಿದೆ ಅಂದ್ರೆ 4-5 ಮನೆಗಳಿರುತ್ತೆ. ಬಹುಪಾದ ರಾಶಿಗಳಾಗಿದ್ದರೆ ತುಂಬಾ ಮನೆಗಳನ್ನು ಇಟ್ಕೊಳ್ಬಹುದು. ಇದೆಲ್ಲ ಪ್ರಶ್ನೆಶಾಸ್ತ್ರದಲ್ಲಿ ಹೇಳಬಹುದು. ಮತ್ತೆ ಇಲ್ಲಿ ದಶಾಭುಕ್ತಿ ಮತ್ತೆ ಜಾತಕ ನೋಡಿಕೊಂಡು ಹೇಳಬಹುದು ನಿಮಗೆ ಇಷ್ಟ ಇದು ಆಗತ್ತೆ ಅಂತ. ಇನ್ನು ಡೆಪ್ತ್ ಅಲ್ಲಿ ನೀವು ಹೋಗ್ತಾ ಹೋಗ್ತಾ ಹೋದ್ರೆ ಆಕ್ಸಿಡೆಂಟ್ ಆಯ್ತು, ಯಾವ ಇದರಿಂದ ಆಕ್ಸಿಡೆಂಟ್ ಆಯ್ತು, ಯಾವ ಗಾಡಿನಲ್ಲಿ ಆಕ್ಸಿಡೆಂಟ್ ಆಯ್ತು, 2 ವೀಲರ್ ಅಲ್ಲಿ ಆಯ್ತಾ, 4 ವೀಲರ್ ಆಯ್ತಾ, ಬಸ್ಸಲ್ಲಿ ಆಯ್ತಾ ಅಂತಾನು ಕಂಡುಹಿಡಿಯೋದಕ್ಕೆ ಇದನ್ನ ಯೂಸ್ ಮಾಡಬಹುದು. ಚರರಾಶಿ ಚತುಷ್ಪಾದ ರಾಶಿಗಳಂತೇಳಿ, ಬಹುಕೀಟ ರಾಶಿ ಅಂತ. ಮತ್ತೆ ಗುಣಗಳನ್ನು ಸಹ ನಾವು ತಿಳಿಯೋದಕ್ಕೂ ಆಗತ್ತೆ, ಗುಣಗಳನ್ನು ನೋಡೋದಕ್ಕೂ ಆಗತ್ತೆ. ನರರಾಶಿ ಅಂತ ಹೇಳಿದ್ರೆ ಪ್ರಾಣಿ ವರ್ಗದ್ದು, ಚತುಷ್ಪಾದ ರಾಶಿ ಅದು ನರರಾಶಿ ಅಂತ ಹೇಳಿದ್ರೆ ಮನುಷ್ಯ, ಚತುಷ್ಪಾದ ರಾಶಿ ಅಂತ ಹೇಳಿದ್ರೆ ಪ್ರಾಣಿ, ಜಲಚರ ರಾಶಿ ಅಂತ ಹೇಳಿದ್ರೆ ನೀರಲ್ಲೂ ಇರುತ್ತೆ, ಅದು ಮೇಲ್ಗಡೆ ಭೂಮಿಯಲ್ಲೂ ಇರುತ್ತೆ. ಇಂಥ ರಾಶಿಗಳದು. ಆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಕ್ಯಾರೆಕ್ಟರ್ ಹಾಗೆ ಇರುತ್ತೆ. ಪ್ಲಸ್ ಆ ಕ್ಯಾರೆಕ್ಟರ್ ಅಲ್ಲಿ ನಡೆಯುವಂತ ದಶ ಭುಕ್ತಿ ಅಥವಾ ಕಳವಾಗಿರ್ತಕ್ಕಂಥ ಇದುಗಳು ಪ್ರದೇಶಗಳು ಇದನ್ನೆಲ್ಲ ನಾವು ಗೆಸ್ಟ್ ಮಾಡೋದಕ್ಕೋಸ್ಕರವಾಗಿ ಇದನ್ನ ಯೂಸ್ ಮಾಡಬಹುದು. ಮತ್ತೆ ಕೆಲವು ರೂಲ್ಸ್ ಗಳನ್ನ ಕೊಡ್ತಾರೆ. ಮುಂದಕ್ಕೆ ಹೋಗುವಾಗ ನಿಮಗೆ ರೂಲ್ಸ್ ಗಳನ್ನ ಕೊಡ್ತಾರೆ. ಒಂದು ಗ್ರಹ ಚರರಾಶಿಯಲ್ಲಿದ್ದಾಗ ಯಾವ ತರ ಫಲವನ್ನ ಕೊಡುತ್ತೆ ಅಂತೇಳಿ, ಅದು ಯಾವ ತರ ಯೋಗವನ್ನ ಉಂಟು ಮಾಡುತ್ತೆ ಅಂತೇಳಿ. ಅದಕ್ಕೆ ನಿಮಗೆ ಇದು ಯಾವ್ದು ಫಸ್ಟ್ ಜಲರಾಶಿ ಯಾವುದು, ಚತುಷ್ಪಾದ ರಾಶಿ ಯಾವುದು, ನರರಾಶಿ ಯಾವುದು ಅಂತ ಗೊತ್ತಿರಬೇಕು ಅಲ್ವಾ? ಸೊ ಚರರಾಶಿ, ನರರಾಶಿ ಯಾವ್ದ್ಯಾವ್ದು? ಈಗ ಇದು ಮೇಷರಾಶಿ ಯಾವ ರಾಶಿ ಬರೆಯೋಣ? ನಿಮಗೆ ಗೊತ್ತಿರುತ್ತಲ್ವಾ? ಮೇಷರಾಶಿಗೆ ಎಷ್ಟು ಕಾಲಿರೋದು? 4. ಅವಾಗ ಚತುಷ್ಪಾದ ಬರಿಬೋದಾ? ಇದಕ್ಕೆ ಎಷ್ಟು ಕಾಲಿರೋದು? ಧನುಸು ರಾಶಿಗೆ ಧನುಸಿಗೆ ಎಷ್ಟು ಕಾಲಿರೋದು? 4. ಧನುಸ್ಸು ವೃಷಭ. ಧನುಸಿಗೆ ಎಷ್ಟಿರೋದು ಒಂದೇ? ಕಾಲಿಲ್ಲ ಅಲ್ಲ ಸರ್? ಧನುಸ್ಸು 4 ಬಟ್ ಮತ್ತೆ ಅದಕ್ಕೆ ಧನುಸಿಗೆ 4 ಕಾಲಲ್ಲ ಇರೋದು. ಹೌದು. 2 ಮನುಷ್ಯ ಧನುಸ್ಸು. ಧನುಸ್ಸು ಕುದುರೆ ಯಾವತ್ತೇ ಹೆಂಗ್ ತೋರಿಸಿದ್ದು? 4 ಕಾಲಿನ ಕುದುರೆ ತೋರಿಸಿದ್ದು. ಓಕೆ. ಮಿಥುನ ರಾಶಿಗೆ ನರರಾಶಿ. ನರರಾಶಿ ಪಾದಗಳು ಅಂತ ಬಂದಾಗ 4 ಪಾದ ತಗೊಳ್ಬಹುದು ಏನೋ, ಬಟ್ ಇದಕ್ಕೆ ಮಲ್ಟಿ ಆಗಿರೋದ್ರಿಂದ, ಯಾಕೆ ಎರಡು ಹೆಣ್ಣು 2 ಗಂಡು ಒಂದು ಹೆಣ್ಣು ಒಂದು ಗಂಡು ಇರೋದ್ರಿಂದ 4 ಪಾದ ಇದೆ. ಬಟ್ ಆದ್ರೆ ಇದು ಒಂದು ನರರಾಶಿ. ಇವಾಗ ನರರಾಶಿ ಇದು ಕೀಟರಾಶಿ, ಇದು ಕೀಟರಾಶಿ, ಇದು ಚತುಷ್ಪಾದ ರಾಶಿ, ಇದು ನರರಾಶಿ, ಇದು ನರರಾಶಿ, ಇದು ಕೀಟರಾಶಿ,
ಇದು ಕೀಟರಾಶಿ. ಇದು ಅರ್ಧ ನರ, ಅರ್ಧ ಚತುಷ್ಪಾದ, 4 ಕಾಲಿಗಿರೋದು. ಇದು ಅಷ್ಟೇನೆ ಮೊಸಳೆ. ಇದನ್ನು ಅರ್ಧ ನರ, ಅರ್ಧ ಚತುಷ್ಪಾದ. ಕುಂಭ ನರರಾಶಿ, ಜಲಚರ ರಾಶಿ. ಇದು ಜಲಚರ ರಾಶಿ. ಗುರುಗಳ ಮಿಥುನಕ್ಕೂ ಇದೇ ತರ ಅರ್ಧ ಅರ್ಧ ತಗೋಬೋದಾ ಗುರುಗಳೇ? ಇಲ್ಲ, ಯಾವುದಕ್ಕೆ ಮಿಥುನಕ್ಕೆ? ಮಿಥುನಕ್ 4 ಪಾದ ಇದೆ, ಬಟ್ ನರರಾಶಿ ಅಂದ್ರಲ್ಲ. ಮಿಥುನಕ್ಕೆ 4 ಪಾದನೇ ಇರೋದು. 4 ಪಾದ ಹೆಂಗ್ ಹೇಳಿದ್ವಿ ಅಂದ್ರೆ, 2 ಗಂಡು, ಒಂದು ಹೆಣ್ಣು ಒಂದು ಗಂಡು ಇರೋದ್ರಿಂದ ಅದನ್ನ 4 ಪಾದ ಅಂತ ಕರೆದ್ವಿ. ಇದು ಆಕ್ಚುಲಿ ನರರಾಶಿ ಅಲ್ವಾ? ಹಾ. 2 ಹೆಣ್ಣು 2 ಗಂಡು ಇದ್ರು ನರ ತಾನೇ ಅದು. ಗುರುಗಳು. ಇವಾಗ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಕಳೆದೋಗಿರ್ತಕ್ಕಂಥ ವ್ಯಕ್ತಿ ಆಗಿರ್ಲಿ, ಅವರು ಚರರಾಶಿನ ಅದು ಮನುಷ್ಯ ಕಳೆದೋಗಿದಾನ, ಪ್ರಾಣಿ ಕಳೆದೋಗಿದ್ಯಾ, ಅಥವಾ ಏನಾದ್ರೂ ಎತ್ತು ದನಗಳೇನ ಕಳೆದೋಗಿದ್ಯಾ ಅಂತ ಹೇಳಬೇಕಾದ್ರೂ ಈ ಒಂದು ಕಾನ್ಸೆಪ್ಟ್ ಬೇಕು. ಪಾದಗಳು ಬೇಕು ಅಂತ ಹೇಳಿದ್ರು ಈ ಕಾನ್ಸೆಪ್ಟ್ ಬೇಕು. ಅರ್ಥವಾಯ್ತಾ? ಓಕೆ. ಋಷಭಕ್ಕೆ? ವೃಷಭ, ಮೇಷ ಋಷಭ ಅಲ್ವಾ? ಋಷಭ ಅಂದ್ರೆ ದನ ಅಲ್ವಾ? ಅದು ಎತ್ತು ಅಲ್ವಾ? ಎತ್ತು ಏನ್ ವರ್ಗ? ಅದು ಪ್ರಾಣಿ ವರ್ಗ ಅಲ್ವಾ? ಪ್ರಾಣಿ ವರ್ಗ. ಅವಾಗ 4 ಪಾದಗಳು ತಾನೇ ಇರ್ಬೋದು ಅದು. ಓಕೆ. ಸೊ ಇನ್ನೂ ಬೇಕಾದಷ್ಟು ಕಾರಕತ್ವಗಳಿದಾವೆ. ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ನಿಧಾನ ಬರ್ಕೊಂಡು ಹೋಗೋಣ. ಇವಾಗ ಇಷ್ಟು ಸಾಕು. ಇನ್ನು ಸ್ವಲ್ಪ ಆಮೇಲೆ ಬರ್ಸ್ತೀನಿ. ಇವಾಗ ರಾತ್ರಿ ಬಲ, ದಿವಾ ಬಲ ಅಂತ ಬರ್ಕೊಳ್ಳಿ. ರಾತ್ರಿ ಹೊತ್ತಿನಲ್ಲಿ ಬಲ, ರಾತ್ರಿ ಬಲ, ದಿನ ಬಲ. ಇವಾಗ ಈ ಒಟ್ಟಿ ಹುಟ್ಟಿರ್ತಕ್ಕಂಥವ್ರು ರಾತ್ರಿ ಹೊತ್ತಿನಲ್ಲಿ ಹುಟ್ಟಿದ್ರೆ ಈ ಯಾವ ರಾಶಿ ರಾತ್ರಿ ಹೊತ್ತಿನಲ್ಲಿ ಬಲವಾಗಿರುತ್ತೋ ಅವರು ರಾತ್ರಿ ಹೊತ್ತಿನಲ್ಲಿ ಬಲವಾಗಿರ್ತಾರೆ. ಯಾವ ರಾಶಿ ದಿನ ಬಲ ಅಂತ ಕೊಟ್ಟಿದ್ದೀವೋ ಆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ದಿನದಲ್ಲಿ ಬಲವಾಗಿರ್ತಾರೆ. ಸಪೋಸ್ 6ನೇ ಮನೆ ಏನಾದರೂ ರಾತ್ರಿ ಬಲವಾಗಿದ್ದರೆ ಇವರು ನೈಟ್ ಶಿಫ್ಟ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ದಿನ ಬಲ ಆಗಿರ್ತಕ್ಕಂಥವ್ರಿಗೆ ಹೋಗಿ ನೈಟ್ ಶಿಫ್ಟ್ ಕೊಟ್ರೆ ಅವರು ತುಂಬಾ ಕಷ್ಟಪಡ್ತಾರೆ. ರಾತ್ರಿ ಬಲ, ದಿನ ಬಲ ಅಂತ. ಸೊ ಗ್ರಹಗಳನ್ನ ಬಲಾಬಲಗಳನ್ನ ನೋಡೋದಕ್ಕೂ ಇದು ಉಪಯೋಗವಾಗತ್ತೆ. ಮತ್ತೆ ಒಬ್ಬ ವ್ಯಕ್ತಿ ಅವರು ಯಾವ ತರವಾದಂತ ಮೂಡಲ್ಲಿ ಇರ್ತಾರೆ. ರಾತ್ರಿ ಹೊತ್ತಿನಲ್ಲಿ ಕೆಲವರೆಲ್ಲ ನೈಟ್ ಅಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೆ. ಕೆಲವರೆಲ್ಲ ಹಗಲತ್ನಲ್ಲಿ ನಿದ್ದೆ ಮಾಡ್ತಾರೆ, ನೈಟ್ ಅಲ್ಲಿ ನಿದ್ದೆ ಮಾಡಲ್ಲ. ಕೆಲವರು ನೈಟ್ ಅಲ್ಲಿ ನಿದ್ದೆ ಮಾಡ್ತಾರೆ, ಹಗಲತ್ತಲ್ಲಿ ನಿದ್ದೆ ಮಾಡಲ್ಲ. ಕೆಲವರಿಗೆ ನೈಟ್ ಅಲ್ಲಿ ಜಲ್ದಿ ಎದ್ಬಿಟ್ಟು ಕೆಲಸ ಮಾಡೋ ಅಂತ ಹೇಳಿದ್ರೆ ಟಕ್ ಟಕ್ ಅಂತ ಮಾಡ್ಬಿಡ್ತಾರೆ. ಇನ್ ಕೆಲವರಿಗೆ ನೈಟ್ ಎಲ್ಲ ಮಲಗಿ ಬೆಳಗ್ಗೆ ಎದ್ದೇ ಕೆಲಸ ಮಾಡೋದು. ಯಾಕೆಂದ್ರೆ ಆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಯಾವುದು ಬಲವಾಗಿರುತ್ತೋ ಅವರು ಇಷ್ಟಪಡ್ತಾ ಇರ್ತಾರೆ ಅದನ್ನ. ಅದಕ್ಕೆ ರಾತ್ರಿ ಬಲ, ದಿವಾ ಬಲ ಅಂತ, ದಿನ ಬಲ ಅಂತ. ದಿನದಲ್ಲಿ ಬಲವಾಗಿರ್ತಾರ, ರಾತ್ರಿ ಹೊತ್ತಿನಲ್ಲಿ ಬಲವಾಗಿರ್ತಾರ ಅಂತ ಹೇಳೋದಕ್ಕೆ. ಅದಕ್ಕೆ ಬಲ ಅಂತ ಬರ್ಕೊಂತೀವಿ ಅಷ್ಟೇನೆ. ನಿಶಾ ಅಂತ ಹೇಳಿದ್ರೆ ರಾತ್ರಿ, ದಿನ ಅಂದ್ರೆ ಬೆಳಗ್ಗೆ. ಇದಕ್ಕೆ ಇನ್ನೊಂದು ಹೆಸರು ನಿಶಾ ಅಂತ, ನಿಶರಾತ್ರಿ ಅಂತ ಹೇಳ್ತೀವಲ್ವಾ ಅದಕ್ಕೆ. ಸೊ ಮೇಷರಾಶಿ ನಿಶದಲ್ಲಿ ಬಲ. ನಿಶಾ ಅಂದ್ರೆ ರಾತ್ರಿ ಹೊತ್ತಿನಲ್ಲಿ ಬಲ. ಧನುಸು ರಾಶಿ, ಮಿಥುನ ರಾಶಿ ನಿಶಾ, 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 ದಿವಾ, ದಿವಾ ಬಲಿ. ಇದು ದಿವಾ, ಇದು ದಿವಾ, ಇದು ದಿವಾ, ಇದು ನಿಶಾ, ಇದು ನಿಶಾ, ಇದು ನಿಶಾ, ಇದು ದಿವಾಬಲಿ. ಓಕೆ. ಇದೇನಾಗತ್ತೆ ಅಂತ ಹೇಳಿದ್ರೆ, ಗ್ರಹಗಳು ಯಾವ ಬಲದಲ್ಲಿದೆ ಅಂತಾನು ನೋಡೋದಕ್ಕೂ ಬೇಕಾಗತ್ತೆ.
ಕತ್ಲಲ್ಲಿದೆಯಾ ಬೆಳಕಲ್ಲಿದೆಯಾ ಅಂತ ನೋಡ್ಬೇಕಾಗತ್ತೆ. ಗ್ರಹಗಳಲ್ಲೂ ರಾತ್ರಿ ಬಲ ಹಗಲು ಬಲ ಅಂತ ಇರುತ್ತೆ ಗ್ರಹಗಳಲ್ಲೂ. ಈ ಗ್ರಹಗಳಲ್ಲಿ ರಾತ್ರಿ ಬಲದಲ್ಲಿ ರಾತ್ರಿ ಇದ್ದಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗತ್ತೆ. ದಿನದಲ್ಲಿರ್ತಕ್ಕಂಥದ್ದು ದಿನದಲ್ಲಿದ್ದಾಗ ಬಲ ಜಾಸ್ತಿ ಆಗತ್ತೆ. ರಾತ್ರಿಯಲ್ಲಿದ್ದು ದಿನದಲ್ಲಿದ್ದ ರಾತ್ರಿಯಲ್ಲಿದ್ದಾಗ ಏನಾಗತ್ತೆ, ಫಲ ವ್ಯತಿರಿಕ್ತವಾಗುತ್ತದೆ. ಗ್ರಹಗಳ ಒಂದು ಬಲ ವ್ಯತಿರಿಕ್ತವಾಗುತ್ತದೆ. ಮತ್ತೆ ಅವನು ಹಗಲತ್ನಲ್ಲಿ ಬಲನ ರಾತ್ರಿ ಹೊತ್ನಲ್ಲಿ ಬಲನ ಅವನಿಗೆ ಯಾವ ತರವನ್ನ ಕೆಲಸವನ್ನ ಚೂಸ್ ಮಾಡಬಹುದು ಅಂತ ನಾವು ಹೇಳೋದಕ್ಕೂ ನಾವು ಇದನ್ನ ಉಪಯೋಗಿಸಬಹುದು. ನೆಕ್ಸ್ಟ್ ಕುರುಡು ರಾಶಿ. ಕುರುಡು, ಕಿವಿಡು, ಕುರುಡು ರಾಶಿಗಳು, ಕಿವುಡು ರಾಶಿಗಳು, ಪಂಗು ರಾಶಿಗಳು. ಸೊ ಇದು ಕುರುಡ ರಾಶಿಗಳು. ಯಾವುದು? ಮೇಷರಾಶಿ ಕುರುಡು ರಾಶಿ. ವೃಷಭ ಕುರುಡ ರಾಶಿ. ಮಿಥುನ ಕುರುಡು ರಾಶಿ. ಇದು ಕುರುಡು ರಾಶಿ. ಇದು ಕಿವುಡು ರಾಶಿ. ಇದು ಪಂಗು ರಾಶಿ. ಈ ಕುರುಡು ರಾಶಿ ಇದೆಯಲ್ವಾ, ಕಿವುಡು ರಾಶಿಗಳು, ಇದರೊಳಗಡೆ 2 ಕಿವುಡು ರಾಶಿಗಳು ಬರುತ್ತೆ. ಇದೊಂದು ಪಂಗು ಮತ್ತೆ ಕಿವುಡು 2 ಬರ್ಕೊಳ್ಳಿ. ಇದಕ್ಕೆ ಜಲತತ್ವಗಳೆಲ್ಲ ಆಲ್ಮೋಸ್ಟ್ ಆಲ್ ಕಿವುಡು ರಾಶಿಗಳಾಗೆ ಬರುತ್ತೆ. ಕುರುಡು ಪ್ಲಸ್ ಕಿವುಡು ರಾಶಿಗಳು. ಈ ಕಿವುಡು ರಾಶಿಗಳು, ಪಂಗು ರಾಶಿಗಳು ಅದೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಮಗು ಹುಟ್ಟಿದಾಗ ಕಿವುಡು ರಾಶಿಗಳು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ಜಲತತ್ವಗಳೆಲ್ಲ ಕಿವುಡು ರಾಶಿಗಳಂತ ಕರಿತೀವಿ. ಯಾಕೆಂದ್ರೆ ಜಲದೊಳಗಡೆ ನೀರಿದ್ದಾಗ ನೀರಿನ ಮೇಲೆ ನಾವು ಶಬ್ದ ಮಾಡಿದ್ರೆ ಅದಕ್ಕೆ ಕಿವಿ ಕೇಳಿಸಲ್ಲ ಅಂತ. ಇದು ಏನದು, ಕನ್ಯಾ ಲಗ್ನ ಆಗಿ ಮಿಥುನ ಲಗ್ನವಾಗಿ ಇದು ಕರುಡ ಲಗ್ನ ಬಂದು 2ನೇ ಭಾವ ಆಗಿ, ಕಿವುಡು ಬಂದು 2ನೇ ಭಾವ ಆಗಿ, 2ನೇ ಭಾವದಲ್ಲಿ ಬುಧನೋ ಕೇತುನೋ ಸ್ಥಿತನಾಗಿದ್ದು, ಅಥವಾ ಅವರೇನಾದ್ರೂ ನೀಚನಾಗಿದ್ದರೆ, 2ನೇ ಅಧಿಪತಿ ಏನಾದ್ರು ನೀಚನಾಗಿದ್ದರೆ ಹುಟ್ಟೋ ಮಗುಗೆ ಕಿವಿ ಇರಲ್ಲ, ಕಿವಿ ಕೆಸಲ್ಲ. ಸ್ವಲ್ಪ ಇದು ಲಾಂಗ್ ಸಬ್ಜೆಕ್ಟ್, ನೀವು ಒಳಗಡೆ ಹೋಗ್ಬೇಕಿದು. ಇದು ಇಷ್ಟು ಜಲ್ದಿ ತೆಗಿಯಕ್ಕಾಗಲ್ಲ, ನಾನು ಹೇಳಿದಷ್ಟು ಈಸಿ ಅಲ್ಲ. ಯಾಕಂದ್ರೆ ಇದಕ್ಕೆ ಒಳಗಡೆ ಹೋಗಿ ನೀವು ಇನ್ ಡೆಪ್ತ್ ಅಲ್ಲಿ ನೋಡ್ಬೇಕು. ಬಟ್ ರೂಲ್ಸ್ ಇದೇನೆ. ಕಿವುಡು ರಾಶಿ, ಕುರುಡು ರಾಶಿ, ಪಂಗು ರಾಶಿ ಯಾಕೆ ನೋಡ್ತೀವಿ ಅಂತ ಹೇಳಿದ್ರೆ, ಒಂದು ಮಗು ಹುಟ್ಟುವಾಗ ಅದು ಕಿವುಡು ಅಥವಾ ಕುರುಡು ಅಥವಾ ಕಾಲಿಲ್ದಲ್ಲೇ ಇರ್ತಕ್ಕಂಥದ್ದು ಹುಟ್ಟುತ್ತಾ ಇದೆ ಅನ್ನೋದಾಗಿದ್ರೆ ಈ ರಾಶಿಗಳಲ್ಲಿ ಇರುತ್ತೆ. ಕೆಲವು ಸತಿ ದ್ರೇಕಾಣ ನೋಡ್ಬೇಕಾಗಿ ಬರುತ್ತೆ. ಆ ದ್ರೇಕಾಣದಲ್ಲಿ ಏನಾದ್ರೂ ಕಿವುಡು ರಾಶಿ ಆಗಿದ್ರೆ ಕಿವುಡಾಗಿರುತ್ತೆ. ನಮ್ಮ ಹತ್ರ ಯಾರೋ ಒಬ್ರಿದ್ರು, ನಾವು KP ಮಾಡುವಂತ ಸಮಯದಲ್ಲಿ, ಅವರಿಗೆ ಮಿಥುನ ಲಗ್ನ ಆಗಿ 2ನೇ ಮನೆಯಲ್ಲಿ ಕೇತು ಅಂದ್ರೆ ಮಕರ, ವೃಶ್ಚಿಕ, ಕರ್ಕಾಟಕದಲ್ಲಿ ಕೇತು. ಚಂದ್ರ ಬಂದು ಬುಧನ ನಕ್ಷತ್ರದಲ್ಲಿ, ಬುಧ ಬಂದು ನೀಚ. ಆ ಹುಡುಗಿಗೆ 6 ವರ್ಷ ಆದ್ರೂ ಸರಿ, 7 ವರ್ಷ ಆದ್ರೂ ಸರಿ, ಕೊನೆವರೆಗೂ ಮಾತೇ ಬರ್ಲಿಲ್ಲ.
ಕೊನೆಯವರೆಗೂ ಮಾತು ಬರಲೇ ಇಲ್ಲ. ಹೆಂಗೆ ಅಂತ ಹೇಳಿದ್ರೆ ಅವಾಗ ನೀವು ಇಷ್ಟು ಮಾತ್ರ ಇವಾಗ ತಿಳ್ಕೊಳ್ಳಿ, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಕಿವುಡಾಗಿರ್ತಾರೆ ಅಂತ ತಿಳ್ಕೊಳ್ಳಿ. ಓಕೆ, ಹಾಗಂತೇಳಿ ಇಲ್ಲಿ ಹುಟ್ಟಿರ್ತಕ್ಕಂಥವ್ರೆಲ್ಲ ಕಿವುಡ ಅಂತಲ್ಲ. ಅದಕ್ಕೆ ಆ ರಾಶ್ಯಾಧಿಪತಿನೂ ಆ ಗ್ರಹಾಧಿಪತಿನೂ ಆ ಭಾವಾಧಿಪತಿನೂ ಎಲ್ಲರೂ ನೀಚನಾಗಿದ್ದು ಲಗ್ನಾನು ನೀಚನಾಗಿದ್ದಾಗ ಬಲ ಇಲ್ಲದಲ್ಲಿದ್ದಾಗ ಅವರು ಆ ತರ ಒಂದು ಸ್ಥಿತಿಗೆ ತಳ್ಳಲ್ಪಡ್ತಾರೆ. ಎಲ್ಲರೂ ಅಲ್ಲ, ಎಲ್ಲರೂ ಅಲ್ಲ, ಎಲ್ಲಾ ಸಮಯದಲ್ಲೂ ಅಲ್ಲ.